ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲಾ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ್ರ ಡಾಕುಳ್ಗಿ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 20-21ರಂದು ಚಾಂಬೋಳ ಗ್ರಾಮದಲ್ಲಿ ಪೂಜ್ಯ ಶ್ರೀ ಮುರುಗೇಂದ್ರ ದೇವರ ಗುರುಪಟ್ಟಾಧಿಕಾರ ಮಹೋತ್ಸವ. ಪೂಜ್ಯ ಶ್ರೀ ಉಜ್ಜಯಿನಿ ಮಹಾಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಜರುಗದಿರುವ ಕಾರ್ಯಕ್ರಮ ಪಾಲ್ಗೊಂಡು ದರ್ಶನ ಆಶೀರ್ವಾದ ಪಡೆದುಕೊಳ್ಳುವಂತೆ ಪೂಜ್ಯ ಶ್ರೀ ಮುರುಗೇಂದ್ರ ದೇವರ ಕರೆ. ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಬಡ್ಸ್ ಆಕ್ಟ್ ಅನ್ನು ದುರ್ಬಲಗೊಳಿಸಲಾಗ್ತಾ ಇದೆ. ವಂಚಕರಿಗೆ ಮರಣದಂಡನೆ ನೀಡಿ ಸಂತ್ರಸ್ತರಿಗೆ ಹಣ ಪಾವತಿ ಮಾಡುವಂತೆ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿ ಪತ್ರ. ನೀಡದಿದ್ದರೆ ಜೈಲು ಭರೋ ಆಂದೋಲನ ಮಾಡಲಾಗುವುದು, ಸಂತ್ರಸ್ತರಿಂದ ಎಚ್ಚರಿಕೆ. ಜಿಲ್ಲಾ ಬಾಲಭವನದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಶಿಲ್ಪ ಶರ್ಮಾ. ಪ್ರತಿಭೆಯನ್ನು ಹೊರಹಾಕಲು ಇದು ಒಳ್ಳೆಯ ವೇದಿಕೆ. ಡಾಕ್ಟರ್ ಗಿರೀಶ್ ಬದೋಲೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನವೆಂಬರ್ 20 ಮತ್ತು 21ರಂದು ಬೀದರ್ ತಾಲೂಕಿನ ಚಾಂಬೋಳ ಗ್ರಾಮದ ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಮುರುಗೇಂದ್ರ ದೇವರ ಗುರುಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಭಕ್ತಿ ಸಂಭ್ರಮದ ಮಧ್ಯೆ ಜರುಗಲಿದೆ. ಭಕ್ತಾದಿಗಳು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ದೇವಣಿ ಅವರು ತಿಳಿಸಿದರು. ಚಾಂಬೋಳದ ಶ್ರೀಮಠದಲ್ಲಿ ಕಾರ್ಯಕ್ರಮ ಕುರಿತು ಮಾಹಿತಿ ನೀಡಿದ ಅವರು, ಪೂಜ್ಯ ಮುರುಗೇಂದ್ರ ದೇವರು ರಕ್ತ ಸಂಬಂಧವನ್ನು ಕಡಿದುಕೊಂಡು ಭಕ್ತಿ ಸಂಬಂಧಕ್ಕೆ ಕಾಲಿಡುವಂತಹ ಒಂದು ಪವಿತ್ರವಾದ ದಿನ. ಕಟ್ಟಿದ ಉಡ್ದಾರವನ್ನು ತೊರೆದು ತಂದೆ ತಾಯಿ ಕುಟುಂಬಸ್ಥರಿಂದ ಬೇರ್ಪಟ್ಟು ಸಮಾಜಕ್ಕೆ ಸಮರ್ಪಣೆಯಾಗುವಂತಹ ಆ ಒಂದು ಭಾವನಾತ್ಮಕ ದಿನವನ್ನು ತಾವೆಲ್ಲರೂ ಕೂಡ ಆನಂದಿಸಬೇಕು. ಕಂಬಿನಿ ಮಿಡಿಯುವಂತಹ ದಿನ. ಪಟ್ಟಾಧಿಕಾರ ಮಹೋತ್ಸವ ಬಹಳ ಜನರು ನೋಡಿಲ್ಲ ಈ ಭಾಗದಲ್ಲಿ. ಹೀಗಾಗಿ ನೋಡಿದರೆ ಒಂದು ರೀತಿ ಕಣ್ಣಲ್ಲಿ ನೀರು ಬರುತ್ತೆ, ಕಂಬನಿ ಸುರಿಯುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಮಹೋತ್ಸವದಲ್ಲಿ ಪಾಲ್ಗೊಂಡು ಜಗದ್ಗುರುಗಳ ಮತ್ತು ಶ್ರೀಗಳ ದರ್ಶನವನ್ನು ಆಶೀರ್ವಾದವನ್ನು ಪಡೆದುಕೊಂಡು ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆಂದರೆ ಒಂದು ಕುಟುಂಬವನ್ನು ತೊರೆದು ತಂದೆ ತಾಯಿ ರಕ್ತ ಸಂಬಂಧ, ಅಕ್ಕ ತಮ್ಮೆಂದರು, ಅಣ್ಣ ತಮ್ಮೆಂದರು ಎಲ್ಲವನ್ನ ತೊರೆದು ಭಕ್ತಿ ಸಂಬಂಧಕ್ಕೆ ಒಂದು ಪಾದಾರ್ಪಣೆ ಮಾಡುವಂತಹ ಆ ಒಂದು ದಿನ. ಯಾಕೆಂದರೆ ಬಹುತೇಕ ತಂದೆ ತಾಯಂದಿರು ಏನು ಆಸೆ ಪಡ್ತಾರೆ ಅಂತಂದರೆ ತಮ್ಮ ಮಕ್ಕಳು ಮದುವೆ ಆಗಬೇಕು, ಮೊಮ್ಮಕ್ಕಳನ್ನ ನೋಡಬೇಕು, ಸಂಸಾರವನ್ನು ಮಾಡಬೇಕು ಅನ್ನುವಂಥ ಆಸೆಯನ್ನು ಪಡ್ತಾರೆ ಸಹಜವಾಗಿ. ಆದರೆ ಇಲ್ಲಿ ಅವರ ಒಂದು ಮುರುಗೇಂದ್ರ ದೇವರ ಒಂದು ತಂದೆ ತಾಯಿಗಳು, ಪೂರ್ವಾಶ್ರಮದ ತಂದೆ ತಾಯಿಗಳು ತಮ್ಮ ಮಗ ಆಧ್ಯಾತ್ಮಿಕ ಜೀವನದಲ್ಲಿ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಅವರು ಸಮರ್ಪಣೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಪುಣ್ಯದ ಕಾರ್ಯ. ಆ ಒಂದು ತಂದೆ ತಾಯಿಗಳ ಒಂದು ಕಾರ್ಯ ಏನಿದೆಯಲ್ಲ, ಪ್ರತಿಯೊಬ್ಬ ತಂದೆ ತಾಯಿಗಳು ಮಕ್ಕಳು ಮರಿ ಸಂಸಾರ ಏನಾದರೂ ಮಾಡ್ತಾರೆ, ಮಕ್ಕಳನ್ನು ಆಧ್ಯಾತ್ಮಿಕ ಜೀವನದಲ್ಲಿ ಸಹಜವಾಗಿ ಅವರು ಬಿಡೋದಿಲ್ಲ. ಆದರೆ ಮುರುಗೇಂದ್ರ ದೇವರ ಒಂದು ತಂದೆ ತಾಯಿಗಳು ತಮ್ಮ ಮಗನನ್ನು ಒಂದು ಶ್ರೀಮಠಕ್ಕೆ ಬಿಟ್ಟಿದಾರಲ್ಲ, ಅದು ನಿಜಕ್ಕೂ ಕೂಡ ಒಂದು ಪುಣ್ಯದ ಕಾರ್ಯ. ಅವ್ರು ಬಿಡದೇ ಇದ್ರೆ ಇವತ್ತು ಬರ್ತಾ ಇರಲಿಲ್ಲ. ಆದರೆ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಕ್ಕಂಥವ್ರು ಆ ಹೆತ್ತ ಕರುಳು ಏನಿದೆಯಲ್ಲ, ಪಾಲಕರು, ಆ ತಂದೆ ತಾಯಿಗಳು, ಅವರಿಗೂ ಕೂಡ ನಾವು ಒಂದು ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆಯನ್ನು ಹೇಳಬೇಕು, ಒಂದು ಧನ್ಯವಾದಗಳನ್ನು ಸಲ್ಲಿಸಬೇಕು ಅನ್ನುವಂಥ ಮಾತನ್ನು ಕೂಡ ಪೂಜ್ಯ ಶ್ರೀಗಳು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ. ಚಾಂಬೋಳದ ರುದ್ರಮುನಿ ಮಠದ ಪೀಠಾಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಮುರುಗೇಂದ್ರ ದೇವರು ಮಾತನಾಡುತ್ತಾ, 12ನೇ ವಯಸ್ಸಿನಲ್ಲಿಯೇ ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಟ್ಟ ನಾವು ಹಾನಗಲ್ಲ ಗುರುಕುಮಾರೇಶ್ವರ ಶ್ರೀಮಠದಲ್ಲಿ ವೇದ ಸಂಸ್ಕೃತ ತರಬೇತಿಯನ್ನು ಪಡ್ಕೊಂಡಿದ್ದೇವೆ. ನಾವು ಪೂರ್ವಾಶ್ರಮದ ಇಬ್ಬರು ಅಣ್ಣ ತಮ್ಮಂದರು ಚಿಕ್ಕವರನ್ನ ಮನೆ ನೋಡ್ಕೊಳ್ಳಿಕ್ಕೆ ಬಿಟ್ಟು ನಮಗೆ ಆಧ್ಯಾತ್ಮಿಕ ಜೀವನಕ್ಕಾಗಿ ನಮ್ಮ ತಂದೆ ತಾಯಿಗಳು ಸಮರ್ಪಣೆ ಮಾಡಿದ್ದಾರೆ. ಹೀಗಾಗಿ ಇಂದಿನ ಯುವಕರು ಆಧ್ಯಾತ್ಮಕದ ಕಡೆಗೆ ಹೆಚ್ಚು ಹೆಚ್ಚು ಬರಬೇಕು, ಪೂಜೆ ಧ್ಯಾನ ಮಾಡುವ ಪರಿಪಾಠವನ್ನು ಬೆಳೆಸ್ಕೊಳ್ಬೇಕು, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ಇಂದು ಶ್ರೀಮಠಕ್ಕಾಗಿ ತನು ಮನ ಧನದಿಂದ ಭಕ್ತಿ
ಭಕ್ತರು ಬಹಳಷ್ಟು ಸೇವೆಯನ್ನು ಸಲ್ಲಿಸ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಈ ಭಾಗದಲ್ಲಿ ನಮಗೆ ಖುಷಿ ಕೊಟ್ಟಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಉಜ್ಜಯಿನಿ ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಉತ್ಸವ ಕೂಡ ಜರುಗಲಿದೆ. 1008 ತಾಯಂದಿರು ಕೆಂಪು ಬಣ್ಣದ ಅಂದರೆ ಒಂದೇ ಬಣ್ಣದ ಸೀರೆಯನ್ನುಟ್ಟು ಕುಂಭಕಳಶ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ನಿಜಕ್ಕೂ ಕೂಡ ಎಲ್ಲರೂ ನೋಡಲೇಬೇಕಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ. ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ವಾದ್ಯ ವೈಭವಗಳೊಂದಿಗೆ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಾಡಿನ ಹಲವು ಮಠಾಧೀಶರು, ರಾಜಕೀಯ ನೇತಾರರು, ಹಿರಿಯ ಮುತ್ಸದ್ದಿಗಳು, ಶ್ರೀಮಠದ ಭಕ್ತರು ಪಾಲ್ಗೊಳ್ಳುತ್ತಾ ಇದ್ದಾರೆ. ವಿವಿಧ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಆರತಿ, ವಾದ್ಯ, ಡೊಳ್ಳು, ಕುಣಿತ, ನಾಟ್ಯ, ಭಜನೆ, ಕೋಲಾಟಗಳೊಂದಿಗೆ ಉತ್ಸವ ಜರುಗುತ್ತಾ ಇದೆ. ಜಾಂಬೋಳದ ರುದ್ರಮುನೀಶ್ವರ ಶ್ರೀಮಠವು ಉಜ್ಜಯಿನಿ ಪೀಠದ ಒಂದು ಶಾಖಾ ಮಠ ಆಗಿದೆ. ಈ ಭಾಗದಲ್ಲಿ ಗುರು ಪರಂಪರೆ ಮತ್ತು ಶರಣ ಪರಂಪರೆಯ ತತ್ವಗಳನ್ನು ಸಾರುತ್ತಾ ಬಂದಿದೆ. ಬಹಳ ದಿನಗಳಿಂದ ಗುರು ಇಲ್ಲದೆ ಬರಿದಾಗಿದ್ದ ಮಠಕ್ಕೆ ಅಂದು ಅಧಿಪತಿಗಳಾಗಿ ಬಂದವರು ಲಿಂಗೈಕ್ಯ ರುದ್ರಮುನಿ ಪಟ್ಟದೇವರು. ಅವರ ಲಿಂಗೈಕ್ಯದ ನಂತರ ಇದೀಗ ಮುರುಗೇಂದ್ರ ದೇವರ ಪಟ್ಟಾಧಿಕಾರ ನಡೀತಾ ಇದೆ. ಶ್ರೀಮಠದ ಅಡಿಯಲ್ಲಿ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆಗಳಿವೆ. ಮಕ್ಕಳಿಗೆ ವಿದ್ಯಾದಾನ ನಿರಂತರವಾಗಿ ನಡೀತಾ ಇದೆ. ನಿರಂತರವಾಗಿ ದಾಸೋಹ ನಡೀತಾ ಇದೆ. ಸೋಲಾಪುರ ಜಿಲ್ಲೆಯ ಅಕ್ಕಲಕೋಟ ತಾಲೂಕಿನ ಈರಯ್ಯ ಸ್ವಾಮಿ, ಕಲಾವತಿ ದಂಪತಿಗಳ ಉದರದಲ್ಲಿ ಜನಿಸಿದ ಮುರುಗೇಂದ್ರ ಶ್ರೀಗಳು ವೇದ, ಆಗಮ, ಸಂಸ್ಕೃತ, ಪುರಾಣ, ಪ್ರವಚನ ಕಲಿತು ಜನಮಾನಸದಲ್ಲಿ ಅಚ್ಚಳಿಯದೆ ಉಳಿತಾ ಇದ್ದಾರೆ. ಅವರ ಪಟ್ಟಾಧಿಕಾರ ಮಹೋತ್ಸವದಲ್ಲಿ ಭಕ್ತರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಕೂಡ ಒಂದು ಶ್ರೀಮಠದ ವತಿಯಿಂದ ಕರೆ ನೀಡಲಾಗಿದೆ. ಮುರುಗೇಂದ್ರ ದೇವರು ಅಪೂರ್ವ ವಾಗ್ಮಿಗಳು, ಸಾಹಿತಿಗಳು ಮತ್ತು ಪದವೀಧರರಾಗಿದ್ದು ಅವರು ಕೂಡ ತಮ್ಮ ಒಂದು ಮಾತಿನ ಮೂಲಕವಾಗಿ, ತಮ್ಮ ನುಡಿಗಳ ಮೂಲಕವಾಗಿ ಭಕ್ತರನ್ನು ತನ್ನೆಡೆಗೆ ಸೆಳೆದುಕೊಂಡು, ಶ್ರೀಮಠದ ಕಡೆಗೆ ಸೆಳೆದುಕೊಂಡು ಭಕ್ತರನ್ನು ಉದ್ಧರಿಸುವಂತಹ ಪೂರ್ವ ಮನೋಭಾವವನ್ನು ಅವರು ಕೂಡ ಹೊಂದಿದ್ದಾರೆ. ಹಾಗಾದರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ನವೆಂಬರ್ 20 ಮತ್ತು 21ರಂದು ಎಲ್ಲರೂ ನೋಡಲೇಬೇಕಾಗಿರುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ನಿರೀಕ್ಷಣೆ ಇದೆ. ಆದರೆ ಈ ಸಮಾರಂಭವನ್ನು, ಈ ಪಟ್ಟಾಧಿಕಾರವನ್ನು ಯಾರೂ ನೋಡಲಿಲ್ಲ. ಈ ಮಠ ಆಗಿರ್ತಕ್ಕಂಥ ಮೊದಲನೇ ಸ್ವಾಮೀಜಿಯವರದ್ದು ಪಟ್ಟಾಧಿಕಾರ ಯಾರು ನೋಡ್ಯಾರೋ ಗೊತ್ತಿಲ್ಲ. ಇದು ವಿಶೇಷವಾಗಿ ಎನ್ನುವಂಥದ್ದು ಏನಂತಂದರೆ, ತಂದೆ ತಾಯಿ ಹಾಗೂ ಮಗನ ಸಂಬಂಧವನ್ನು ದೂರ ಮಾಡುವಂತಹದ್ದು. ಆ ಸಮಾರಂಭವನ್ನು ನೋಡಿದ್ರೆ ಎಷ್ಟೋ ಕನಿಕರವಾಗಿರ್ತಕ್ಕಂಥ ವ್ಯಕ್ತಿಗೂ ಕೂಡ ಏನಂತಂದರೆ ಕಣ್ಣಲ್ಲಿ ನೀರು ಬರ್ತವೆ. ಯಾಕೆ ಕಣ್ಣಲ್ಲಿ ನೀರು ಬರ್ತಾವ ಅಂತಂದರೆ, ಮಗನ ಉಡ್ಧಾರವನ್ನು ಕಡಿಯುವಂಥ ಒಂದು ಸಂದರ್ಭ ಬರ್ತದೆ. ಮಗನ ಉಡ್ಧಾರ ಯಾವಾಗ ಕಡಿತಾರೆ ನಿಮಗೆಲ್ಲ ಗೊತ್ತಿರ್ಬೋದು. ಸತ್ತಾಗ ಏನಂತಂದ್ರೆ ಉಡ್ಧಾರವನ್ನು ಕಡಿತಾರೆ. ಆದರೆ ನಮ್ಮ ಮುರುಗೇಂದ್ರ ದೇವರ ತಂದೆ ತಾಯಿಗಳು ಆ ಸಂದರ್ಭದಲ್ಲಿ ಬಂದು ಸಮಾಜಕ್ಕೆ ಅರ್ಪಿಸ್ತಾರೆ. ಇದು ನನ್ನ ಮಗ ಅಲ್ಲ, ಇದು ಯಾರ ಮಗ ಅಂತಂದ್ರೆ ಸಮಾಜದ ಮಗ, ಚಾಂಬಾಳ ಹಿರೇಮಠ ಸಂಸ್ಥಾನದ ಎಲ್ಲ ಭಕ್ತಾದಿಗಳ ಮಗ ಅಂತ ಹೇಳಿ ಏನಂತಂದ್ರೆ ಆ ಸಮಾರಂಭದಲ್ಲಿ ಅರ್ಪಿಸ್ತಾರೆ. ಅದು ವಿಶೇಷವಾಗಿರ್ತಕ್ಕಂಥ ನೋಡುವಂತ ಸಂದರ್ಭ ಇದೆ. ಆ ನಿಟ್ಟಿನೊಳಗೆ ಮತ್ತೆ ಹಾಗೂ ಸಂಸ್ಕೃತ ವಿದ್ಯಾಭ್ಯಾಸ ಸಾಹಿತ್ಯವರೆಗೂ ಆಗಿದೆ. ಸರಿ, ವಿಶೇಷವಾಗಿ ಈ ಭಾಗದ ಎಲ್ಲ ಜನತೆಗೆ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ. ಸ್ವಾಮಿತ್ವ ಜೀವನದೊಳಗಿರುವಂಥ ಈ ಘಟ್ಟ ಪಟ್ಟಾಧಿಕಾರಿ ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಈ ಭಾಗದ ಜನತೆ ತನು ಮನ ಧನದಿಂದ ಬಹಳ ನಿಷ್ಠೆಯಿಂದ ಸೇವೆಯನ್ನು ಮಾಡಾಕ್ತಾರೆ. ಯಾಕಂದ್ರೆ ಯಾರೂ ಕೂಡ ಪಟ್ಟಾಧಿಕಾರವನ್ನು ನೋಡಿಲ್ಲ. ವಿಶೇಷವಾಗಿ ಈ ಭಾಗದ ಜನತೆ ನೋಡಿಲ್ಲ. ಆ ದಿಶೆಯೊಳಗ ಈ ಭಾಗದ ದೊಡ್ಡ ಮಠವಾಗಿರುವಂತ ಈ ಮಠಕ್ಕೆ ಪಟ್ಟಾಧಿಕಾರ ಮಾಡಾಕತ್ತಾರಂತ ತಾ ಮುಂದಂತ ಸೇವೆಯನ್ನು ಮಾಡಾಕತ್ತಾರ. ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಇದೆ. ಈ ಕಾರ್ಯಕ್ರಮದೊಳಗೆ ಎಲ್ಲರೂ ತನು ಮನ ಧನದಿಂದ ಸೇವೆಯನ್ನು ಮಾಡಿದಿರಿ. ನೋಡುವಂಥ ಯೋಗ ಕೂಡಿ ಬಂದದ ಪಟ್ಟಾಧಿಕಾರ ಎನ್ನುವಂಥದ್ದು. ಈ ಕಾರ್ಯಕ್ರಮದ ಈ ಭಾಗದ ಎಲ್ಲ ಜನತೆ, ಶಿಷ್ಯ ಪರಂಪರೆ ಎಲ್ಲರೂ ಕೂಡ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಬಂದು ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿ ಬರುವಂಥ ನಾಳೆಯ ಕಾರ್ಯಕ್ರಮದೊಳಗೆ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ಬಹಳಷ್ಟು ದೂರಿಂದ ಬರಾಕತ್ತಾರ. ಈ ಮಠದ ಶ್ರೇಷ್ಠ ಗುರುಗಳಾಗಿರುವಂಥ ಉಜ್ಜಯಿನಿಯ ಜಗದ್ಗುರು ಮಹಾಸನ್ನಿಧಿಯವರು ನಾಳೆ ಸರಿಯಾಗಿ 4 ಗಂಟೆಗೆ ಬರ್ತಾರೆ. ಆ ಕಾರ್ಯಕ್ರಮದ ಕುಂಭೋತ್ಸವ ಇರ್ತದೆ. 1008 ತಾಯಂದಿರು ಕುಂಭವನ್ನು ಹೊತ್ಕೊಂಡು ಒಂದೇ ವರ್ಣದ ಸೀರೆಯನ್ನ, ಕೆಂಪು ವರ್ಣದ ಸೀರೆಯನ್ನು ಹಾಕೊಂಡು ಭವ್ಯವಾಗಿರುವಂತಹ ಉತ್ಸವ ನಡೀತದೆ. ಜೊತೆಯಲ್ಲಿ ಎಲ್ಲ ವಾದ್ಯ ವೈಭವಗಳೊಂದಿಗೆ ಕಾರ್ಯಕ್ರಮ ನಡೀತದೆ. ಅದರೊಳಗೆ ತಾವೆಲ್ಲರೂ ಕೂಡ ಭಕ್ತಿಯಿಂದ ಪಾಲ್ಗೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡ್ಕೋಬೇಕಂತ
ಠೇವಣಿದಾರರ ಸಂತ್ರಸ್ತರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಕೋಟಿಗಟ್ಟಲೆ ಪತ್ರ ಬರೆದರೂ ಕೂಡ ಅಪ್ರಾಮಾಣಿಕ ಅಧಿಕಾರಿಗಳು ಮತ್ತು ಮಂತ್ರಿಗಳು ಬಡ್ಸ್ ಆಕ್ಟ್ ಅನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಠೇವಣಿ ಮಾಡಿ ಕೈ ಸುಟ್ಟುಕೊಂಡ ಸಾವಿರಾರು ಸಂತ್ರಸ್ತರು ಆತ್ಮಹತ್ಯೆ ಈಗಾಗಲೇ ಮಾಡಿಕೊಂಡಿದ್ದಾರೆ. ಸರ್ಕಾರಗಳ ನಿರ್ಲಕ್ಷ್ಯತನದಿಂದ ಹೂಡಿಕೆದಾರರು ಮತ್ತು ಏಜೆಂಟರ ನಡುವೆ ರಕ್ತಸಿಕ್ತ ಸಂಘರ್ಷಗಳು ನಡೀತಾನೆ ಇವೆ, ಧರಣಿ ನಡೀತಾ ಇವೆ. ಇದೀಗ ಜೈಲ್ ಭರೋ ಆಂದೋಲನ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಂತ್ರಸ್ತರ ಮನವಿಯನ್ನು ಆಲಿಸಿ ಎಲ್ಲರಿಗೂ ಕೂಡ ಹಣವನ್ನು ಮರುಪಾವತಿ ಮಾಡಬೇಕೆಂದು ಟಿಪಿಜೆಪಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಜಗನ್ನಾಥ್ ಜಾಧವ್ ಮತ್ತು ಎಲ್ಲ ಪದಾಧಿಕಾರಿಗಳು ಒತ್ತಾಯ ಮಾಡಿದ್ದಾರೆ. ಸಂತ್ರಸ್ತರಿಗೆ ಬಡ್ಸ್ ಆಕ್ಟ್ ಅನ್ನು ಅಂದರೆ 2019ರ ಅಡಿಯಲ್ಲಿ ಹಣ ಪಾವತಿಸಿ ವಂಚಕರಿಗೆ ಭಾರತೀಯ ನ್ಯಾಯ ಸಂಹಿತೆ 2023ರ ಸೆಕ್ಷನ್ 111ರ ಅಡಿಯಲ್ಲಿ ಮರಣದಂಡನೆಯನ್ನು ವಿಧಿಸಬೇಕು. ದೇಶವನ್ನು ವಂಚನೆ ಮುಕ್ತ ಮತ್ತು ಪ್ರಾಮಾಣಿಕ ರಾಷ್ಟ್ರವಾಗಿ ಸ್ಥಾಪಿಸಬೇಕೆಂದು ಹೋರಾಟಗಾರರು ಒತ್ತಾಯ ಮಾಡಿದ್ದಾರೆ. ಬೀದರ್ ನಗರದ ಐಬಿ ಎದುರುಗಡೆ ಅವರು ಧರಣಿ ಕುಳಿತಿದ್ರು. ನಂತರ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಮೆರವಣಿಗೆ ಮೂಲಕ ಪ್ರತಿಭಟನೆಯನ್ನು ನಡೆಸಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಬರೆದಿರುವಂತಹ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದರು. ಬೀದರ್ ನಗರದ ಐಬಿ ರಸ್ತೆಯಲ್ಲಿ ಸಂತ್ರಸ್ತರಿಂದ ಸುಮಾರು 82 ದಿವಸಗಳಿಂದ ನಿರಂತರವಾಗಿ ಧರಣಿ ನಡೀತಾ ಇದ್ರೂ ಕೂಡ ಸರ್ಕಾರಗಳು ಮತ್ತು ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ. ಸರ್ಕಾರಗಳು ಬಡ್ಸ್ ಆಕ್ಟ್ ಅಡಿಯಲ್ಲಿ ಹೂಡಿಕೆದಾರರ ಠೇವಣಿಗಳನ್ನು ಸಂಗ್ರಹಿಸುತ್ತೆ. ಆದರೆ ದುರಾದೃಷ್ಟವಶಾತ್ ಕೇಂದ್ರ ಸರ್ಕಾರ ಕಾನೂನು ಜಾರಿಗೆ ಬಂದ ನಂತರ ಯಾವುದೇ ರಾಜ್ಯ ಸರ್ಕಾರಗಳು ಸಂತ್ರಸ್ತರಿಗೆ ಹಣ ನೀಡ್ತಾ ಇಲ್ಲ. ಎನ್ಡಿಎ ಸರ್ಕಾರ ತನ್ನ ವಿವೇಚನಾ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ವಂಚನೆಯ ಸಂತ್ರಸ್ತರಿಗೆ ಪಾವತಿಸಲು ವಿನ್ಯಾಸಗೊಳಿಸಿದ ಬಡ್ಸ್ ಆಕ್ಟ್ ಅನ್ನು ದುರ್ಬಲಗೊಳಿಸ್ತಾ ಇದೆ. ಇದರಿಂದ ಹೂಡಿಕೆದಾರರು ಮೋಸ ಹೋಗುವ ಮತ್ತು ಗೊಂದಲಕ್ಕೊಳಗಾಗುವ ಮೂಲಕ ಬಡ್ಸ್ ಆಕ್ಟ್ ಅನ್ನು ಬಳಸಲು ಸಾಧ್ಯ ಆಗುವುದಿಲ್ಲ. ಹಲವು ಸಂತ್ರಸ್ತರು ಬೇಡಿಕೆಗಳಿಗಾಗಿ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಅದನ್ನು ನಿರ್ಲಕ್ಷ್ಯ ಮಾಡುವುದು ಸರ್ಕಾರಗಳ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೋರಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಪ್ರಧಾನಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದ್ರು. ನಾವು ಬಹಳ ಕಷ್ಟಪಟ್ಟು ಹಣವನ್ನು ಕಟ್ಟಿದ್ದೇವೆ, ಪ್ರತಿ ತಿಂಗಳು ಕಟ್ಟಿದ್ದೇವೆ. ಕೆಲವರು ಲಕ್ಷಾಂತರ ರೂಪಾಯಿಗಳನ್ನು ಕಟ್ಟಿದ್ದೇವೆ, ಕೆಲವರು 50,000, ಕೆಲವರು 5 ಲಕ್ಷ, ಕೆಲವರು 10 ಲಕ್ಷ, 50 ಲಕ್ಷವರೆಗೆ ಹಣ ಕಟ್ಟಿದ್ದೇವೆ. ಆದರೆ ಒಂದು ಹೂಡಿಕೆದಾರರು ಹೂಡಿಕೆಯನ್ನು ಮಾಡಿಸ್ಕೊಂಡು ಈಗ ಎಲ್ಲ ಒಂದು ಸಂತ್ರಸ್ತರಿಗೆ ವಂಚನೆ ಮಾಡಿ ಹೋಗಿದ್ದಾರೆ ಎನ್ನುವಂತಹ ನೋವಿನಿಂದ ನೂರಾರು ಜನ ಮಹಿಳೆಯರು, ನೂರಾರು ಜನ ಒಂದು ಪುರುಷರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ನೋವನ್ನು ತೋಡಿಕೊಂಡರು. ಮಾರ್ಗದಲ್ಲಿ ನಾವು ಕಟ್ಟುನಿಟ್ಟಾಗಿ ಬಂದು ಇಲ್ಲಿಯವರೆಗೆ ಬಂದಿದ್ದೇವೆ. ಮತ್ತೆ ನಾವು ಬಡ ಜನರ ದುಡ್ಡನ್ನು ಕಟ್ಟಿ ಇಲ್ಲಿಗೆ ಬಂದಿದ್ದೇವೆ. 10 ವರ್ಷ ಆಯಿತು PSL ಕಂಪನಿ ಬಂದಾಗ. 10 ವರ್ಷದಿಂದ ಅಮೌಂಟ್ ಕಟ್ಟಿದ್ದಾರೆ ಜನ. ಕಂಪನಿ ಆಲ್ಮೋಸ್ಟ್ ಬಂದಾಗಿ ಹೋಗಿದೆ. ಅದು ಈಗ ಬಂದಾಗಿದ ಮೇಲೆ ಸರ್ಕಾರ ಅಮೌಂಟ್ ಕೊಡಬೇಕಂತ ನಾವು ಎಲ್ಲ ಅಧಿಕಾರಿಗಳಿಗೆ ಅಥವಾ ಎಲ್ಲ ಕಚೇರಿಗಳಿಗೆ ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಕೊಟ್ಟಿದ್ದೇವೆ. ಅದು ಯಾವುದೇ ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ. ಪದೇ ಪದೇ ಹೋಗಿ ಕೇಳ್ತಿದ್ದರು, ಏನು ಹೇಳ್ತಿಲ್ಲ ಅವರು. ಇದಕ್ಕೆ ನಾವು ಇವತ್ತಿನ ದಿವಸ ಜೈಲ್ ಬರೋ ಆಂದೋಲನ ನಮ್ಮ ರಾಜ್ಯಾಧ್ಯಕ್ಷ ಸಾಹೇಬರ ನೇತೃತ್ವದಲ್ಲಿ ಈ ಒಂದು ಆಂದೋಲನ ಇಟ್ಕೊಂಡು ಎಲ್ಲ ಕಸ್ಟಮರ್ಸ್, ಎಲ್ಲ ಹೂಡಿಕೆ ಮಾಡಿರ್ತಕ್ಕಂಥ ಎಲ್ಲ ಜನರು ಬಂದಿದ್ದಾರೆ. ಸುತ್ತಲೂ ಕಡೆಯಿಂದ ಬೀದರಿಂದ ಮಿನಿಮಮ್ ಒಂದು 6 ಲಕ್ಷ ಗ್ರಾಹಕರಿದ್ದಾರೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಮಗೆ ತುಂಬ ತೊಂದರೆ ಆಗ್ತಿದೆ. ನಮಗೆ ಈ ಕಷ್ಟದಿಂದ ಬಡ ಜನರು ಕೂಲಿ ಕೆಲಸ, ನಾಲಿ ಕೆಲಸ ಮಾಡಿಕೊಂಡು ನಮಗೆ ಹಣ ಹೂಡಿಕೆ ಮಾಡಿದ್ದಾರೆ. ಸರ್ಕಾರ ಮುನ್ನೆಚ್ಚೆತ್ತುಕೊಂಡು ಈಗ ಸರ್ಕಾರದ ಹಣವನ್ನು, ಬಡವರ ಕೂಲಿ ಕಾರ್ಮಿಕರ ಹಣವನ್ನು ಕೊಡಬೇಕು. ನಾವು ಕಂತಾಗಿ ಹಣ ಕಟ್ಟಿದ್ದೇವೆ. 12,650 ರೂಪಾಯಿ ಕಟ್ಟಿದ್ದೇನೆ. 6 ವರ್ಷ ಕಟ್ಟಿದ್ದೇನೆ. ನಮ್ದು ಯಾವುದೇ ದುಡ್ಡು ಬಂದಿಲ್ಲ ಇಲ್ಲಿವರೆಗೂ. ನಮ್ಮ ಜೊತೆಗೆ ಬೇರೆ ಜನನು ಕಟ್ಟಿದ್ದಾರೆ. ಇಲ್ಲಿ ನೆರೆದಂಥ ಎಲ್ಲ ಜನರು ದುಡ್ಡು ಹೂಡಿಕೆ ಮಾಡಿದ್ದಾರೆ. ದಯವಿಟ್ಟು ಅವ್ರ ಹಣ ಕೊಡಬೇಕಂತ ಸರ್ಕಾರಕ್ಕೆ ನಾನೊಂದು ಮನವಿ ಮಾಡ್ಕೋತೀನಿ. 6 ವರ್ಷ ಹಣ ಕಟ್ರಿ. 6 ವರ್ಷದ ನಂತರ ಹಣನೂ ಸಿಕ್ಕಿಲ್ಲ. 10 ವರ್ಷದಿಂದ ಪರದಾಡ್ತಾ ಇದ್ದೀವಿ. ದೇಶದಲ್ಲಿ 42 ಕೋಟಿ ಜನ ಈ ಬೇಗೆಯಲ್ಲಿ ಬೇಯ್ತಾ ಇದ್ದೀವಿ. ಸುಮಾರು ಕರ್ನಾಟಕದಲ್ಲಿ 2.5 ಕೋಟಿ ಜನ ಕರ್ನಾಟಕದಲ್ಲಿ ಇದ್ದೀವಿ. ನಾವೆಲ್ಲ ಹೊಂದಿದ್ದೀವಿ. ನಮಗೆ ನ್ಯಾಯ ಸಿಗ್ತಾ ಇಲ್ಲ. ಅದರಿಂದ ಈಗ 2019ರಲ್ಲಿ 31 ಜುಲೈ 2019ರಲ್ಲಿ ಕೇಂದ್ರದಲ್ಲಿ ಒಂದು ಬಡ್ಸ್ ಆಕ್ಟ್ ಕಾನೂನನ್ನು ಜಾರಿ ಮಾಡಿದ್ದಾರೆ. ಆ ಕಾನೂನು ಕರ್ನಾಟಕದಲ್ಲೂ ಕೂಡ 2021ರಲ್ಲಿ ಜಾರಿ ಮಾಡಿದ್ದಾರೆ. ಆ ಕಾನೂನು ಜಾರಿ ಮಾಡಿದ್ರು ಕೂಡ ಇವತ್ತಿನವರೆಗೂ ನಮಗೆ ನ್ಯಾಯ ಸಿಕ್ಕಿಲ್ಲ. ಆ ಕಾನೂನಲ್ಲಿ ಏನಿದೆಪ್ಪ ಅಂತಂದ್ರೆ 180 ದಿವಸದಲ್ಲಿ ನಮಗೆ ಹಣ ಸಿಗಬೇಕಂತೇಳಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅವರು ಬಡ್ಡಿ ಸಹಿತ ಕೊಡ್ತಾರೆ, 2 ಪಟ್ಟು ಕೊಡ್ತಾರೆ, 3 ಪಟ್ಟು ಕೊಡ್ತಾರೆ, ಗೊತ್ತಿಲ್ಲ. ನಮ್ಮ ಬೇಡಿಕೆ ಮಾತ್ರ ನಮಗೆ 3 ಪಟ್ಟು ಕೊಡಲೇಬೇಕಂತಿದೆ. ನಮಗೆ ಹಣ ಕೊಡಲೇಬೇಕು. ಯಾಕಂದರೆ 10 ವರ್ಷದಲ್ಲಿ ಸಾಕಷ್ಟು ಏಜೆಂಟರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸುಮಾರು ದೇಶದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕರ್ನಾಟಕದಲ್ಲಂತೂ ಲಕ್ಷಾನುಗಟ್ಟಲೆ ಆತ್ಮಹತ್ಯೆ ಆಗಿದ್ದಾವೆ ಈಗಾಗಲೇ ಏಜೆಂಟ್ರದು. ಈಗಲೂ ನಡೀತಾ ಇದ್ದಾವೆ. ಇಂಥ ಒಂದು ಘೋರ ಅನ್ಯಾಯ ಆಗ್ತಿದ್ರು ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿದೆ.
ಸರ್ಕಾರಕ್ಕೆ ಒಂದು ಧಿಕ್ಕಾರ ಇರಲಿ. ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ನಮಗೆ ಯಾವುದೂ ನೆರವಿಗೆ ಬರ್ತಾ ಇಲ್ಲ. ಇವತ್ತಿನ ದಿವಸ ಈ ಬೀದಿಗಿಳಿದು ನಾವು ಹೋರಾಟ ಮಾಡ್ತಾ ಇರೋ ಕಾರಣನೇ ಅದೇ. ಸರ್, ಈಗ ನೀವು ಬೀದರ್ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಸುಮಾರು 3 ಲಕ್ಷದ ಮೇಲೆ ಗ್ರಾಹಕರಿದ್ದಾರೆ. ಎಷ್ಟು ತುಂಬ್ತಿದ್ರು ಸರ್ ಇವರು? ಈಗ 10 ವರ್ಷದಾಗ ಅಂದ್ರೆ ಎಷ್ಟು ತುಂಬಿದ್ದಾರೆ ಒಬ್ಬರು? ಸರ್ 1 ಲಕ್ಷದಿಂದ 50,000 ಅಲ್ಲ, 50,000, 10,000, 50 ಲಕ್ಷ ಈ ಥರ ತುಂಬಿದ್ದಾರೆ. ಆದ್ರೆ ಟೋಟಲ್ ಇಲ್ಲಿ ಅಮೌಂಟು ಡಿಪಾಸಿಟ್ ಆಗಿದ್ದು ಅಂತಂದ್ರೆ ಒಂದು 400 ಕೋಟಿ ಇರ್ಬೋದು. ಇಲ್ಲ, ಬೀದರ್ ಓನ್ಲಿ ಬೀದರ್ ಕರ್ನಾಟಕ. ಹೌದು, 6 ವರ್ಷಕ್ಕೆ ಡಬಲ್ ಕೊಡ್ತೀನಿ ಅಂತೇಳಿ ತುಂಬಿಕೊಂಡಿದ್ರು, ಸರ್ಟಿಫಿಕೇಟ್ ಕೊಟ್ಟಿದ್ರು, ಅದಕ್ಕೆಲ್ಲ ಗೌರ್ಮೆಂಟ್ ಲೈಸೆನ್ಸ್ ಕೊಟ್ಟಿತ್ತು. ಗೌರ್ಮೆಂಟ್ ಈ ಕಂಪನಿಗಳನ್ನ ಬಂದ್ ಮಾಡಿದೆ. ಇದು 6 ವರ್ಷಕ್ಕೆ ಡಬಲ್ ಕೊಡ್ತೀನಿ ಅಂತೇಳಿ ಮಾಡಿದ್ರು. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಒಂದು 40ರಿಂದ 50,000 ಕೋಟಿ ಹಣ ತಿರುಗಿಸಬೇಕಾಗಿದೆ. ಇದು ಯೋಜನೆ ಯಾವ್ದು ರೀ? ಯೋಜನೆ ಇನ್ವೆಸ್ಟ್ಮೆಂಟ್ ಕಂಪನಿಗಳು, PSL ಇಂಡಿಯಾ ಲಿಮಿಟೆಡ್, ಸಮೃದ್ಧಿ ಜೀವನ, ಇದೆಲ್ಲ ಕಂಪನಿಗಳು. ಇದಕ್ಕೆ ಲೈಸೆನ್ಸ್ ಕೊಟ್ಟಿದ್ದು ಸರ್ಕಾರನೇ. ಇವಾಗ ಯೋಜನೆ ಅಂತಂದ್ರೆ ಬಡ್ಸ್ ಆಕ್ಟ್ 2019 ಒಂದು ಕಾನೂನು ಬಂದಿದೆ 2019ರಲ್ಲಿ. ಆ ಕಾನೂನು ಮುಖಾಂತರ ನಾವು ಹಣ ಕೇಳ್ತಾ ಇದೀವಿ. ಕಾನೂನು ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟು, ಕಾನೂನಿಗೆ ಸಪೋರ್ಟ್ ಮಾಡಿದ್ದು ಸುಪ್ರೀಂ ಕೋರ್ಟು. ಇದೆಲ್ಲ ಆದ್ರೂ ಸಹಿತ ನಮಗೆ ಹಣ हमारे को पॉलिसी करने के वास्ते बोले। अब हमारे प्रधानमंत्री हो या कौन से फाइनेंस मिनिस्टर का फोटो हो या कौन सा ब्रांड एम्बेसडर का, एक क्रिकेटर का फोटो दिखा के हमारे को ये सब लोग इन्वेस्ट कर रहे हैं। पहले एक बार लिए मैडम 2004 में 2012 तक इसकी मैच्योरिटी हो गए सो है। और पहले 4 में कुछ लोग थोड़े भरते थे, वो मैच्योरिटी होने के बाद 6 में लोग क्या करें, इस पे विश्वास करके भरने लगे। और 12 में इसका मैच्योरिटी हो गया। 6 साल 3 महीने को मैच्योरिटी होती थी। उस हिसाब से 2 बार मैच्योरिटी होने से लोग क्या करें, ज़्यादा बहुत विश्वासु कंपनी है, 30 साल से चल रही है, बोले तो देता है बोल के सब लोग उसको बढ़ गए, कस्टमर बढ़ गए। जो 1000-2000 डालने वाले लाखों से पैसा देते गए वहाँ पे। तो उसके उस पॉलिसी से ये करने से ज़्यादा 2014 में सरकार बदलते ही बैन कर दिए सभी कंपनियों को, सभी पॉलिसियों को बैन हो गया। तो सरकार क्या करी, 2014 में सभी कंपनियों को बंद करके एक एक्ट, नए एक्ट निकालिए, बर्ड्स एक्ट 2019, राष्ट्रपति के हाथ से वो एक एक्ट लागू करे। और इसके पैसे जो भी है, लोगों के जो पैसे, दुखियारे के पैसे है, वो इस एक्ट के माध्यम से मिलता है। और इस एक्ट के माध्यम से ही आप सबमिट करो और 6 महीने में आपको पैसा देते बोल के गारंटी दी है। अभी तक नहीं आए मैडम, 2019 से अब तक नहीं आए मैडम। हम ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಬೀದರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಬಾಲಭವನ ಸಮಿತಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಮಕ್ಕಳ ದಿನಾಚರಣೆ ಅಂಗವಾಗಿ ಜಿಲ್ಲಾ ಬಾಲಭವನದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಈ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದಾಗ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೀವನದಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು 3 ವಿದ್ಯಾರ್ಥಿ ಹಾಗೂ 5 ವಿದ್ಯಾರ್ಥಿನಿಯರಿಗೆ ಅಂದರೆ ವಿಜೇತರಾಗಿರ್ತಕ್ಕಂಥ ಮಕ್ಕಳಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಿ ಎಲ್ಲರಿಗೂ ಕೂಡ ಶುಭ ಕೋರ್ತಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಕೂಡ ಮಾತನಾಡಿ, ಪ್ರತಿಯೊಂದು ಮಕ್ಕಳಲ್ಲಿ ತಮ್ಮದೇ ಆದ ಪ್ರತಿಭೆಯನ್ನು ಹೊಂದಿದ್ದು ಆ ಪ್ರತಿಭೆಯನ್ನು ಹೊರಹಾಕಲು ಇದು ಒಳ್ಳೆಯ ವೇದಿಕೆಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಸೃಜನಾತ್ಮಕ ಪ್ರದರ್ಶನ ಕಲೆಯಲ್ಲಿ ಬೀದರ್ ನಗರದ ಒಂದು ಗುರುನಾನಕ್ ಪಬ್ಲಿಕ್ ಶಾಲೆಯ ಸ್ಫೂರ್ತಿ ಶಿವಾನಂದ್ ಪ್ರಥಮ ಸ್ಥಾನ ಪಡ್ಕೊಂಡ್ರೆ ಅನನ್ಯ ದ್ವಿತೀಯ ಸ್ಥಾನ ಪಡ್ಕೊಂಡ್ರು. ವಾದ್ಯ ಸಂಗೀತ ಸ್ಪರ್ಧೆಯಲ್ಲಿ ಗುರುನಾನಕ್ ಶಾಲೆಯ ಒಂದು ತನ್ಮಯ್ ಕರಣ್ ಕುಮಾರ್ ಅವರು ಪ್ರಥಮ ಸ್ಥಾನ ಪಡ್ಕೊಂಡ್ರೆ ಇಂದ್ರಬಾಯಿ ಗುರುತಪ್ಪ ಶೆಟ್ಕರ್ ಒಂದು ಶಾಲೆಯ ಗುರುಚರಣ್ ತಂದೆ ವಿನಯ್ ಕುಮಾರ್ ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ. ವಿಜ್ಞಾನದಲ್ಲಿ ಸೃಜನಾತ್ಮಕ ಆವಿಷ್ಕಾರ ಸ್ಪರ್ಧೆಯಲ್ಲಿ ಬೀದರ್ ಗುರುನಾನಕ್ ಶಾಲೆಯ ಶೇಖ್ ರಾಶೀದ್, ಶೇಖ್ ಮಿಫ್ತಾ ಉದ್ದೀನ್ ಅವರು ಪ್ರಥಮ ಸ್ಥಾನ ಪಡ್ಕೊಂಡ್ರೆ ಮೀನ್ಕೆರ ಸರ್ಕಾರಿ ಪ್ರಾಥಮಿಕ ಶಾಲೆಯ ವರ್ಷಿತಾ ಅವರು ದ್ವಿತೀಯ ಸ್ಥಾನ ಪಡ್ಕೊಂಡಿದ್ದಾರೆ. ಚಿತ್ರಕಲಾ ಸ್ಪರ್ಧೆಯಲ್ಲಿ ಬೀದರ್ ಗುರುನಾನಕ್ ಶಾಲೆಯ ಒಂದು 8ನೇ ತರಗತಿಯ ಶ್ರೀಮಯ್ ದೇಶಪಾಂಡೆ ಪಡ್ಕೊಂಡ್ರೆ ಆಮೇಲೆ ದ್ವಿತೀಯ ಸ್ಥಾನವನ್ನು ಒಂದು 5ನೇ ತರಗತಿಯ ಆರ್ಷಿಯಾ ಪಡ್ಕೊಂಡಿದ್ರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ರೀಧರ್ MS ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಗುರುರಾಜ್ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಅಧೀಕ್ಷಕರು, ಸರ್ಕಾರಿ ಬಾಲಕರ ಬಾಲಮಂದಿರ ಮತ್ತು ಪ್ರಭಾರಿ ಮಹಿಳಾ ಮತ್ತು ಮಕ್ಕಳ ಅಧಿಕಾರಿಗಳು ರೂಪಾ SK ಅವರು ಮಾತನಾಡ್ತಾರೆ. ಸೋತರು ಎದೆಗುಂದಬಾರದು, ಮುಂದೆ ನಡೆದು ಗೆಲುವು ಸಾಧಿಸಲು ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾರೆ. ಇದೇ ವೇಳೆ ಗೌರಿಶಂಕರ್ ಪ್ರತಾಪುರೆ, ಜಿಲ್ಲಾ ಬಾಲಭವನ ಸಂಯೋಜಕರಾದ ಸೂರ್ಯಕಾಂತ್ ಮೋರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.